ಒಂದಿಷ್ಟು ರೋಗಗಳು ಕಾಣಿಸ್ಕೊಳ್ಳೋದು ಸಾಮಾನ್ಯ. ಹೇಗಿರಬೇಕು ಸರ್ ಈ ಟೈಮಲ್ಲಿ, ಇಷ್ಟು ಬಿಸಿಲಿರೋ ಟೈಮಲ್ಲಿ ಲೈಫ್ ಸ್ಟೈಲ್ ಹೇಗಿರಬೇಕು, ಯಾವ ಥರ ಒಂದು ರೋಗಗಳು ಬರೋ ಸಾಧ್ಯತೆ ಇರುತ್ತೆ? ಆಯುರ್ವೇದದಲ್ಲಿ 6 ಋತುಗಳನ್ನು ಹೇಳಿದ್ದಾರೆ. ಇಡೀ ವರ್ಷದಲ್ಲಿ 12 ತಿಂಗಳುಗಳನ್ನು ಸೇರಿ 6 ಋತುಗಳು. ಅದರಲ್ಲಿ ಈ ಉತ್ತರಾಯಣ ಆರಂಭ ಆಗ್ತದಲ್ವ, ಈಗ ಮೊನ್ನೆ ರಥಸಪ್ತಮಿ ಆಯಿತು, ಮಕರ ಸಂಕ್ರಾಂತಿ ಆಯಿತು. ಆ ಸಮಯದ ನಂತರ ಉತ್ತರಾಯಣದ ಪ್ರಥಮ ಋತು ಅಂತ ಲೆಕ್ಕ, ಅಂದರೆ ಶಿಶಿರ ಋತು. ಇನ್ನು ನಂತರ ವಸಂತ ಋತು ಮತ್ತು ಗ್ರೀಷ್ಮ ಋತು ಹಾಗೆ ಬರುವಂಥದ್ದು. ಈ ಋತುವಿನಲ್ಲಿ, ಶಿಶಿರ ಋತುವಿನಲ್ಲಿ ಕಫದ ಆಧಿಕ್ಯತೆ ಇರ್ತದೆ ಎಲ್ಲ ಕಡೆ. ರೋಗ ನಿರೋಧಕ ಶಕ್ತಿ ಅತ್ಯಂತ ಹೆಚ್ಚಿರುವಂಥ ಕಾಲ ಇಡೀ ವರ್ಷದಲ್ಲಿ. ಚಂದ್ರನ ಪ್ರಭಾವ ಹೆಚ್ಚಿರ್ತದೆ, ಸೂರ್ಯನ ಪ್ರಭಾವ ಕಡಿಮೆ ಇರ್ತದೆ. ಹಾಗಾಗಿ ಹಗಲು ಹೊತ್ತು ಸ್ವಲ್ಪ ಕಡಿಮೆ, ರಾತ್ರಿ ಹೊತ್ತು ಜಾಸ್ತಿ ಇರುವಂಥ ಟೈಮ್ ಇದು. ತರಕಾರಿಗಳಲ್ಲಿ, ಹಣ್ಣುಗಳಲ್ಲಿ, ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಎಲ್ಲವುಗಳಲ್ಲಿ, ಜಗತ್ತಿನಲ್ಲಿ ಯಾವುದೆಲ್ಲ ಜೀವಿಗಳಿವೆ ಹಾಗೆ ನಾವು ಬಳಸುವಂಥ ತರಕಾರಿ ಹಣ್ಣುಗಳು, ಇದೆಲ್ಲವುಗಳಲ್ಲಿ ಕೂಡ ಬಲ ಹೆಚ್ಚಿರುವಂಥ ಸಮಯ ಇದು. ಅಂದರೆ ಈ ಕಾಲದಲ್ಲಿ ಸಂಗ್ರಹ ಮಾಡಿದ ಹಣ್ಣಿರಲಿ ಅಥವಾ ಅದನ್ನು ಡ್ರೈ ಫ್ರೂಟ್ ಮಾಡಿದ್ದಿರಲಿ, ತರಕಾರಿಗಳಿಗೆ ಎಲ್ಲ ಬಲ ಹೆಚ್ಚು ಕೊಡ್ತದೆ. ಹಾಗಾಗಿ ಚಳಿಗಾಲ ಅಂದರೆ ಕಳೆದ ಮೊದಲ ಋತು ಕೂಡ ಹೇಮಂತ ಋತು ಅಂತ ಹೇಳೋದು. ಸಾಮಾನ್ಯ ನವಂಬರಿಂದ ಆರಂಭ ಮಾಡಿ ಒಂದು ಫೆಬ್ರವರಿ ಎಂಡ್ ತನಕ, ಇನ್ನೀಗ ಸ್ವಲ್ಪ ಸಮಯ ತನಕ, ಮಾರ್ಚ್ 15 ತನಕ ಅಂತ ಲೆಕ್ಕ. ಆ ಸಮಯ ತನಕ 2 ಋತುಗಳು ಕೂಡ ಶೀತ ಋತುಗಳು, ಅಂದರೆ ಚಳಿಗಾಲ ಅಂತ ನಾವು ಹೇಳ್ತೇವೆ. ಆನಂತರ ಬೇಸಿಗೆಗಾಲ. ಈ ಸಮಯದಲ್ಲಿ ಈ ಶಿಶಿರ ಋತು ಈಗ ಇನ್ನು ಮಾರ್ಚ್ 15ಕ್ಕೆ ಇನ್ನು ಹತ್ತಿರ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಋತು ಚೇಂಜ್ ಆಗ್ತದೆ, ಸೀಸನ್ ಚೇಂಜ್ ಆಗ್ತದೆ. ಅದು ನ್ಯಾಚುರಲ್ ಆಗಿ, ಬರೀ ಕ್ಯಾಲೆಂಡ್ರಲ್ಲಿ ಚೇಂಜ್ ಆಗೋದಲ್ಲ, ನ್ಯಾಚುರಲಾಗಿ ಏನೆಲ್ಲ ಚೇಂಜಸ್ ಭೂಮಿ ಮೇಲೆ ಕಾಣ್ತದೆ ಅದನ್ನು ಹೊಂದ್ಕೊಂಡು ಈ ಋತುಗಳಿರೋದು. ಹಾಗಾಗಿ ಮನುಷ್ಯರಲ್ಲಿ ಕೂಡ ಬೇರೆ ಬೇರೆ ಬದಲಾವಣೆಗಳಾಗ್ತದೆ. ಅಲ್ಲಿ ಒಂದೇನು ಅಂತ ಹೇಳಿದರೆ, ಈ ಉತ್ತರಾಯಣದ ಆರಂಭದಿಂದ ಇದಕ್ಕೆ ಆದಾನ ಕಾಲ ಅಂತ ಆಯುರ್ವೇದದಲ್ಲಿ ಹೇಳೋದು. ಉತ್ತರಾಯಣಕ್ಕೆ ಆದಾನ ಕಾಲ, ದಕ್ಷಿಣಾಯಣಕ್ಕೆ ವಿಸರ್ಗ ಕಾಲ ಅಂತ. ಈ ಅತ್ಯಂತ ಹೆಚ್ಚು ಇರುವಂಥ ಶಕ್ತಿ ಮನುಷ್ಯರದ್ದು ಇನ್ನೂ ಕಡಿಮೆ ಆಗ್ತಾ ಹೋಗ್ತದೆ. ಸಮ್ಮರ್ ತನಕ ಮನುಷ್ಯರ ಶಕ್ತಿ ಕಡಿಮೆ ಆಗ್ತಾ ಹೋಗೋದು, ದಿನೇ ದಿನೇ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ. ತರಕಾರಿಗಳದ್ದು, ಹಣ್ಣುಗಳದ್ದು, ಅದರದ್ದೆಲ್ಲ ಬಲ ಕಡಿಮೆ ಆಗ್ತಾ ಹೋಗ್ತದೆ. ಡೈಜೆಷನ್ ಪವರ್ ಈಗ ಅತ್ಯಂತ ಹೆಚ್ಚಿರುವಂಥ ಸಮಯ, ಇನ್ನೂ ನಿಧಾನವೇ ಕಡಿಮೆ ಆಗ್ತಾ ಹೋಗ್ತದೆ. ಹಾಗೆ ಚಳಿ ಕೂಡ ಸ್ಲೋಲಿ ಕಡಿಮೆ ಆಗ್ತಾ ಹೋಗ್ತದೆ. ಹೀಗೆ ಎಲ್ಲ ಪ್ರಕೃತಿಯಲ್ಲೂ ಚೇಂಜಸ್ ಆಗ್ತದೆ, ಮನುಷ್ಯರ ದೇಹದಲ್ಲೂ ಚೇಂಜಸ್ ಆಗ್ತದೆ. ಈ ಸಮಯದಲ್ಲಿ ಈ ವಿಂಟರ್ನಿಂದ ಸ್ಲೋಲಿ ವಸಂತ ಋತುವಿಗೆ ಚೇಂಜ್ ಆಗುವಂಥ ಸಮಯದಲ್ಲಿ ಡ್ರೈನೆಸ್ ಇರ್ತದೆ. ಉತ್ತರದ ಗಾಳಿ, ಈ ಗಾಳಿ ಬೇರೆ ಬೇರೆ ದಿಕ್ಕಿಂದ ಬೀಸ್ತದೆ. ಬೇರೆ ಬೇರೆ ಋತುಗಳಲ್ಲಿ, ಬೇರೆ ಬೇರೆ ಸೀಸನ್ನಲ್ಲಿ ಬೇರೆ ಬೇರೆ ದಿಕ್ಕಿನಿಂದ ಗಾಳಿ ಪ್ರಬಲವಾಗಿ ಬೀಸೋದು ಅಂತ ಇದೆ. ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಈ ಸಮಯದಲ್ಲಿ ಉತ್ತರದ ದಿಕ್ಕಿನ ಗಾಳಿ ಹೆಚ್ಚು ಸ್ಟ್ರಾಂಗ್ ಇರ್ತದೆ, ಹೆಚ್ಚು ಬೀಸೋದು ಆ ಸೈಡಿಂದ, ಉತ್ತರದ ದಿಕ್ಕಿಂದ. ಡ್ರೈನೆಸ್ ಜಾಸ್ತಿ ಇರ್ತದೆ ಮನುಷ್ಯರ ಕೈಯಲ್ಲಿ, ಮತ್ತು ಎಲ್ಲ ಬಾಯಿ ಬೇಗ ಒಣಗುವಂಥದ್ದು. ಡ್ರೈನೆಸ್ ಆಗೋದು ಮಾತ್ರ ಅಲ್ಲ, ಸ್ವಲ್ಪ ಮೈ ಉರಿ ಎಲ್ಲ ಇರುವಂಥದ್ದು. ಇನ್ನೂ ಸ್ಲೋಲಿ ಬಾಡಿ ಹೀಟ್ ಆಗ್ತಾ ಹೋಗ್ತದೆ, ವೆದರ್ ಕೂಡ ಹೀಟಪ್ ಆಗ್ತಾ ಹೋಗ್ತದೆ. ಆ ಕಾರಣದಿಂದಾಗಿ ಡ್ರೈನೆಸ್ಸೂ ಇರ್ತದೆ, ಜೊತೆಯಲ್ಲಿ ಮೈ ಊರಿ ಕೂಡ ಸ್ವಲ್ಪ ಆರಂಭ ಆಗ್ತದೆ. ಈ ಋತುಗಳು ಚೇಂಜ್ ಆಗೋ ಋತು ಸಂಧಿಕಾಲ ಅಂತ ಹೇಳೋದು. ಈ ಒಂದು ಋತುವಿಂದ ಇನ್ನೊಂದು ಋತುವಿಗೆ ಚೇಂಜ್ ಆಗೋ ಸಮಯ ಋತು ಸಂಧಿಕಾಲ ಅಂತ. ಹಾಗಾಗಿ ಮತ್ತು ಆಹಾರ ರೀತಿಯಲ್ಲಿ ಕೂಡ ನಾವು ಬದಲಾವಣೆ ಮಾಡಿಕೊಳ್ಬೇಕು. ಇದು ಗೊತ್ತಿಲ್ಲ ಅಂತ ಆದ ತಕ್ಷಣ ನಮಗೆ ಬದಲಾವಣೆ ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗೆ ಈ ಸಮಯದಲ್ಲಿ ಏನು ತಗೊಳ್ಬೇಕಾದ ಆಹಾರ, ನೆಕ್ಸ್ಟ್ ಮುಂದಿನ ತಿಂಗಳುಗಳಲ್ಲಿ ಹೇಗೆ ಅಂತ ಅದು ಚೇಂಜಸ್ ಮಾಡ್ಕೊಳ್ಬೇಕಾದ ಟೈಮ್. ಈ ಸಮಯದಲ್ಲಿ ಸಿಹಿ, ಹುಳಿ, ಉಪ್ಪು, ಈ ಷಡ್ರಸಗಳು 6 ಟೇಸ್ಟ್ಗಳು ಅಂತ ಇದೆಯಲ್ವ, ಅದರಲ್ಲಿ ಸಿಹಿ, ಹುಳಿ, ಉಪ್ಪು, ಖಾರ, ಕಹಿ ಮತ್ತು ಒಗರು, ಹೀಗೆ 6 ಟೇಸ್ಟ್ಗಳು. ರಸ, ಸ್ವಾದು, ಅಮ್ಲ, ಲವಣ, ತಿಕ್ತ, ಉಷಣ, ಕಷಾಯಕಾಹ ಅಂತ ಇದು 6 ಟೇಸ್ಟ್ಗಳಿರೋದು. ಆ 6 ಟೇಸ್ಟಲ್ಲಿ ಫಸ್ಟ್ 3 ಟೇಸ್ಟ್ಗಳು ಸಿಹಿ, ಹುಳಿ, ಉಪ್ಪು, ಆ ಟೇಸ್ಟ್ನ ಫುಡ್ಡುಗಳನ್ನು ಹೆಚ್ಚು ತಗೊಳ್ಬೇಕು. ಅದು ತಗೊಂಡ್ರೆ ಇದನ್ನೆಲ್ಲ ನಮಗೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ, ಬಾಡಿಗೆ ಡ್ರೈನೆಸ್ಸನ್ನು ಕಡಿಮೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಸ್ವಲ್ಪ ಖಾರ ಜಾಸ್ತಿ ಇರೋ ಫುಡ್ಡನ್ನು ಈಗ ಜಾಸ್ತಿ ತಗೊಳ್ತಾ ಇದ್ದರೆ ಆಗ, ಅಥವಾ ಕಹಿ ಜಾಸ್ತಿ ಇರುವಂಥದ್ದು ಯಾವುದು, ಹಾಗಲಕಾಯಿ ಒಳ್ಳೆಯದು ಎಲ್ಲೋ ನೋಡಿರ್ತೇವೆ, ಓದಿರ್ತೇವೆ, ಅದನ್ನು ಜಾಸ್ತಿ ಬಳಕೆ ಮಾಡಿದರೆ ತೊಂದರೆ ಆಗ್ತದೆ. ಒಗರು ರಸ ಜಾಸ್ತಿ ಇರುವಂಥ ಆಹಾರ, ಈ ಕೋಸಂಬರಿ ಮಾಡ್ತೇವೆ, ಅದರಲ್ಲಿ ಒಗರು ರಸ ಇರುವಂಥದ್ದು. ಮಜ್ಜಿಗೆ, ಅದು ಒಗರು ರಸ ಪ್ರಧಾನ. ಹಾಗೆ ಮಜ್ಜಿಗೆ ತುಂಬ ಜಾಸ್ತಿ ಉಪಯೋಗ ಮಾಡಬಾರ್ದು, ಮಿತವಾಗಿ ಬಳಸಬೇಕು ಈ ಸಮಯದಲ್ಲಿ. ಆ ಒಗರು, ಕಹಿ ಇದನ್ನೆಲ್ಲ ಕಡಿಮೆ ಮಾಡಿಕೊಳ್ಬೇಕು. ಆಮೇಲೆ ಇಡೀ ವರ್ಷದಲ್ಲಿ ಹೊಸ ಧಾನ್ಯಗಳನ್ನು ಬಳಸಬಾರ್ದು ಅಂತ ಇದೆ. ಯಾವಾಗಲೂ ಹಳೆ ಧಾನ್ಯ ಬಳಸಬೇಕು. ಒಂದು ಈಗಿನ ಕಿಡ್ನಿ ಡಿಸೀಸ್ಗಳಿರಲಿ ಅಥವಾ ಹಾರ್ಟಿನ ತೊಂದರೆಗಳಿರಲಿ,
ಮಧುಮೇಹ ಇರಲಿ, ಬೇರೆ ಹೃದಯಕ್ಕೆ ಸಂಬಂಧಪಟ್ಟ ಬೇರೆ ಹೈಪರ್ ಟೆನ್ಷನ್, ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳು ಬರಲಿಕ್ಕೆ ಆಯುರ್ವೇದ ಪ್ರಕಾರ ಒಂದು ಮುಖ್ಯ ಕಾರಣ ಏನು ಅಂತೇಳಿ, ನಾವು ಹೊಸ ಧಾನ್ಯಗಳನ್ನು ಬಳಸಿದರೆ ಅದರಿಂದ ಕಾಯಿಲೆಗಳು ಬರ್ತದೆ ಅಂತ ಇದೆ. ಆದರೆ ಈ ಚಳಿಗಾಲದ 2 ಋತುಗಳು ಅಂದರೆ 4 ತಿಂಗಳುಗಳು, ಆ ಸಮಯದಲ್ಲಿ ಹೊಸ ಧಾನ್ಯಗಳನ್ನು ಬಳಸ್ಬೋದು ಅಂತ ಇದೆ. ಯಾಕೆಂದರೆ ಡೈಜೆಷನ್ ಪವರ್ ಅತ್ಯಂತ ಸ್ಟ್ರಾಂಗ್ ಆಗಿರುವಂಥ ಸಮಯ ಇದು. ಹಾಗಾಗಿ ಈ ಎಣ್ಣೆ ಕರೆದು ತಿಂಡಿ ಒಳ್ಳೆಯದಲ್ಲ ಅಂತ ಎಲ್ಲ ಕಡೆ ಓದ್ತೇವೆ, ಕೇಳ್ತೇವೆ. ಆದರೆ ಆಯುರ್ವೇದದಲ್ಲಿ ಇಡೀ 12 ತಿಂಗಳುಗಳಲ್ಲಿ ಈ 4 ತಿಂಗಳುಗಳು ಅಂದರೆ ನವಂಬರಿಂದ ಒಂದು ಫೆಬ್ರವರಿ ಎಂಡ್ ತನಕ ಈ 4 ತಿಂಗಳು ಎಣ್ಣೆಯಲ್ಲಿ ಕರೆದಿರೋ ತಿಂಡಿ ತಗೊಳ್ಬೋದು ಅಂತ ಹೇಳಿದ್ದಾರೆ. ಅಥವಾ ಎಣ್ಣೆ ಮತ್ತು ತುಪ್ಪ ಇದನ್ನು ಅತ್ಯಂತ ಹೆಚ್ಚು ಬಳಸಬೇಕಾದ ಸಮಯ ಇದು. ಅದನ್ನು ನಾವು ಕಡಿಮೆ ಮಾಡಿದರೆ ಏನೋ ಹೆಲ್ತ್ ಕಾನ್ಷಿಯಸ್ ಅಂತ ಹೇಳ್ಕೊಂಡು ಎಣ್ಣೆ ಬಳಸೋದಿಲ್ಲ, ತುಪ್ಪ ಬೇಡ ಅಂತ ಹೇಳ್ಕೊಂಡು ಯೂಸ್ ಮಾಡದೇ ಇದ್ದರೆ ಈ ಸಮಯದಲ್ಲಿ ಡ್ರೈನೆಸ್ ಜಾಸ್ತಿ ಆಗ್ತದೆ ಬಾಡಿಗೆ. ಸಮ್ಮರಲ್ಲಿ ತಗೊಳ್ಳೋಷ್ಟೇ ಎಣ್ಣೆ ತಗೊಳ್ಳೋದಲ್ಲ, ಸಮ್ಮರ್ಲಿ ಯೂಸ್ ಮಾಡುವಷ್ಟೇ ತುಪ್ಪವನ್ನು ಯೂಸ್ ಮಾಡೋದಲ್ಲ, ಈಗ ಜಾಸ್ತಿ ಯೂಸ್ ಮಾಡಬೇಕು ಅಂತ. ಆ ಜಾಸ್ತಿ ಯೂಸ್ ಯಾರು ಮಾಡೋದಿಲ್ಲ ಅವರಿಗೆ ಈ ಡ್ರೈನೆಸ್ ಇದೆಲ್ಲ ಜಾಸ್ತಿ ಫೀಲ್ ಆಗ್ತದೆ. ಹಾಲು ಮತ್ತು ಡೈರಿ ಪ್ರಾಡಕ್ಟ್ಸ್, ಹಾಲಿನ ಉತ್ಪನ್ನಗಳು ಬೇರೆ ಬೇರೆ, ಅದನ್ನು ಇಡೀ ವರ್ಷದಲ್ಲಿ ಅತ್ಯಂತ ಹೆಚ್ಚು ಬಳಸಬೇಕಾಗುವ ಟೈಮ್ ಇದು ಅಂತ ಇದೆ. ನೀವು ಹಾಲು ಸ್ವಲ್ಪ ಜಾಸ್ತಿ ತಗೊಂಡ್ರೆ ತಕ್ಷಣ ಆ ಮಯೂರಿ ಕಡಿಮೆ ಆಗ್ತದೆ, ಆಮೇಲೆ ಬಾಯಿ ಡ್ರೈನೆಸ್ ಫೀಲ್ ಆಗುವಂಥದ್ದು, ಒಣಗಿದ ಹಾಗಾಗೋದು, ಆಮೇಲೆ ಸುಸ್ತಾಗೋದು, ಬಾಯಾರಿಕೆ ಜಾಸ್ತಿ ಆದಾಗ ಆಗೋದು, ಅಥವಾ ಮೈ ನವೆ ಆಗೋದು, ಇದೆಲ್ಲ ಡಿಸ್ಕಂಫರ್ಟ್ ಏನಿದೆ ಈ ಸಮಯದಲ್ಲಿ ಆಗುವಂಥದ್ದು. ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಡೀ ವರ್ಷದಲ್ಲಿ ಈ ಟೈಮ್ನಲ್ಲಿ ಜಾಸ್ತಿ ಬಳಕೆ ಮಾಡಿಕೊಳ್ಬೇಕು. ಇನ್ನು ಕಬ್ಬಿನ ಪ್ರಾಡಕ್ಟ್ಸ್, ಕಬ್ಬಿನ ಹಾಲು ಮತ್ತು ಕಬ್ಬಿನ ಬೇರೆ ಬೇರೆ ಯಾವುದು ಬೆಲ್ಲ, ಸಕ್ಕರೆ, ಇದೆಲ್ಲ ಈ ಉತ್ಪನ್ನಗಳನ್ನು ಕೂಡ ಜಾಸ್ತಿ ಬಳಸಬೇಕಾಗೋ ಟೈಮ್ ಇದೆ. ಹಾಲಾಯಿತು, ಇದಾಯಿತು. ಜೇನುತುಪ್ಪ, ಹನಿ, ಅದನ್ನು ಕೂಡ ಹೆಚ್ಚು ಬಳಸಬೇಕಾದ. ಹನಿಯದ್ದೊಂದು ವಿಶೇಷ ಗುಣ ಇದೆ, ಅದು ಸಿಹಿ ಇದ್ದರೂ ಕೂಡ ಕಫವನ್ನು ಕಡಿಮೆ ಮಾಡೋ ಗುಣ ಅದಕ್ಕೆ. ಹಾಗಾಗಿ ಮಕ್ಕಳಿಗಾಗಲಿ ಈಗ ಫುಡ್ ತಗೊಳ್ಳುವಾಗೆಲ್ಲ ಯಾವುದೋ ಜಾಮ್ ಗೀಮ್ ಎಲ್ಲ ಹಾಕೋ ಬದಲು, ಜಾಮ್ ಹಾಕಿದರೆ ಹೊಟ್ಟೆಯಲ್ಲಿ ಜಾಮ್ ಆಗಿಬಿಡ್ತದೆ, ಹಾಗೆಲ್ಲ ಮಾಡ್ಕೊಳ್ಳೋ ಬದಲು ಹನಿ ಬಳಕೆ ಮಾಡಿಕೊಂಡ್ರೆ ಕಫವು ಕಡಿಮೆ ಆಗ್ತದೆ. ರೆಸ್ಪಿರೇಟ್ರಿ ಕೆಮ್ಮು, ಕಫ ಎಲ್ಲ ಕಡೆ ನೋಡ್ತಾ ಇರ್ತೀವಿ, ಅದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ಫುಲ್ ಅದು. ಜೊತೆಯಲ್ಲಿ ಈ ಸೀಸನ್ಗೂ ತುಂಬ ಒಳ್ಳೆಯದು, ನಮ್ಮ ಬಾಡಿ ಡ್ರೈನೆಸ್ಸು ಕಡಿಮೆ ಮಾಡ್ತದೆ ಅದು, ಮೈ ಉರಿಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಹಾಗೆ ಒಟ್ಟು ಜೇನುತುಪ್ಪ ಹಾಗೆ ತಿನ್ನಬೇಕಾಗಿಲ್ಲ, ಯಾವುದು ದೋಸೆ ತಿಂಡಿ ಏನೋ ತಗೊಳ್ಳೋದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಉಪಯೋಗ ಮಾಡ್ಕೊಳ್ಳೋದು, ಹಾಗೆ ಅದು ಅನುಕೂಲ ಆಗ್ತದೆ. ಹಾಗಾಗಿ ಆಮೇಲೆ ಈ ಹೊಸ ಧಾನ್ಯಗಳನ್ನು ಈ ಸಮಯದಲ್ಲಿ ಬಳಕೆ ಮಾಡ್ಕೊಳ್ಬೋದು. ಅದರಲ್ಲಿ ಮುಖ್ಯವಾಗಿ ಎಲ್ಲ ಹೊಸ ಧಾನ್ಯ ಅಲ್ಲ, ಹೊಸ ಅಕ್ಕಿ, ಅನ್ನ. ಈ ಹಳೆದು ಅಂತೆಲ್ಲ 6 ತಿಂಗಳು ಕಳೆದ್ರೆ ಅದಕ್ಕೆ ಹಳೆದು ಅಂತ ಹೇಳೋದು. ಇಡೀ ವರ್ಷ ಬಳಕೆ ಮಾಡಲಿಕ್ಕೆ ಹಳೆ ಧಾನ್ಯಗಳನ್ನೇ ಬಳಕೆ ಮಾಡ್ಕೊಳ್ಬೇಕು. ಈ ಒಂದು 4 ತಿಂಗಳಲ್ಲಿ ಹೊಸ ಅಕ್ಕಿಯನ್ನು ಉಪಯೋಗ ಮಾಡಿಕೊಂಡು ಅನ್ನವನ್ನು ಮಾಡ್ಬೋದು, ಯೂಸ್ ಮಾಡ್ಬೋದು. ಆಮೇಲೆ ಹೊಸ ಗೋಧಿ ಧಾನ್ಯ ಕೂಡ ಹೊಸದಾಗಿರೋದನ್ನು ಬಳಕೆ ಮಾಡ್ಕೊಳ್ಬೋದು. ಆಮೇಲೆ ಹೊಸ ಈ ಯಾವುದು ಬೇಳೆಗಳನ್ನು, ಅದನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು. ಉದ್ದಿನ ಬೇಳೆಗೆ ಪ್ರಾಶಸ್ತ್ಯ ಕೊಡಬೇಕು ಈ ಸಮಯದಲ್ಲಿ. ಈಗ ಉದ್ದಿನ ದೋಸೆ ಮಾಡ್ತೇವೆ, ಅಥವಾ ಉದ್ದಿನ ವಡೆ ಎಲ್ಲ ತಗೊಳ್ಳಿಕ್ಕೆ ಈ ಸೀಸನ್ ಬೆಸ್ಟ್ ಸೀಸನ್. ಯಾಕಂದರೆ ಎಣ್ಣೆ ತಿಂಡಿಯೂ ಆಯ್ತದು, ಅದನ್ನು ಬಳಕೆ ಮಾಡ್ಕೊಳ್ಬೋದು. ಎಣ್ಣೆ ತಿಂಡಿ ಬಳಕೆ ಮಾಡ್ಕೊಳ್ಬೋದು, ಅತಿಯಾಗೇ ಅಲ್ಲ, ಮಿತಿ ಮೀರಿದರೆ ಅತಿ. ಓವರ್ ಬಳಕೆ ಮಾಡೋದು ಬೇಡ, ಮಿತವಾಗಿ ಎಣ್ಣೆ ತಿಂಡಿಯನ್ನು ಬಳಕೆ ಮಾಡ್ಕೊಳ್ಬೋದು. ಉದ್ದು ಶ್ರೇಷ್ಠ. ಹಾಗಾಗಿ ಉದ್ದಿನ ದೋಸೆ ಇರ್ಬೋದು, ಉದ್ದು ಹಾಕಿ ಮಾಡೋ ಬೇರೆ ಬೇರೆ ಪದಾರ್ಥಗಳು, ತಿಂಡಿಗಳು, ಅದನ್ನೆಲ್ಲ ಈ ಸಮಯದಲ್ಲಿ ಬಳಕೆ ಮಾಡ್ಕೊಳ್ಬೋದು. ಇನ್ನೊಂದು ಮುಖ್ಯ ವಿಷಯ ಏನು ಅಂತ ಹೇಳಿದರೆ, ಡೈಜೆಷನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದಾಗಿ ಡೈಜೆಷನ್ಗೆ ತುಂಬ ಲೈಟ್ ಇರೋ ಫುಡ್ ಒಳ್ಳೆಯದಲ್ಲ ಈ ಸಮಯದಲ್ಲಿ. ಅಂದರೆ ಡೈಜೆಷನ್ ಸ್ವಲ್ಪ ಹೆವಿ ಇರೋ ಫುಡ್ ಒಳ್ಳೆಯದು. ಈಗ ಯಾವುದು ನೀವು ಅಕ್ಕಿಯದ್ದೇ ಇರಲಿ, ರೊಟ್ಟಿ ಮಾಡಿ ತಗೊಂಡ್ರೆ ಅದು ಡೈಜೆಷನ್ ಆಗಲಿ ಹೆಚ್ಚು ಹೊತ್ತು ಬೇಕು. ತುಂಬ ಲೈಟ್ ಇರುವಂಥ ಫುಡ್ಡುಗಳು ಅಥವಾ ಹಣ್ಣುಗಳು ಆಗಿರೋದು ಲೈಟಾಗಿ, ಅಂದರೆ ಒಂದು ಅರ್ಧ ಗಂಟೆಯಲ್ಲಿ ತಿಂದರೆ ಜೀರ್ಣ ಆಗ್ತದೆ, ಅಂಥದ್ದು ಒಳ್ಳೆಯದಲ್ಲ. ಡೈಜೆಷನ್ಗೆ ಹೆವಿ ಇರೋದು ಅದನ್ನು ಕೊಟ್ಟರೆ ನಮ್ಮ ಜೀರ್ಣಶಕ್ತಿ ತುಂಬ ಸ್ಟ್ರಾಂಗ್ ಇರೋದ್ರಿಂದಾಗಿ ಅದಕ್ಕೆ ಬರ್ನ್ ಮಾಡಲಿಕ್ಕೆ ಅದನ್ನು ಫುಡ್ ನೀವು ಸರಿಯಾಗಿ ಕೊಟ್ಟರೆ ಆಗ ಚೆನ್ನಾಗಿ ಡೈಜೆಷನ್ ಎಲ್ಲ ಚೆನ್ನಾಗಿರ್ತದೆ, ದೇಹ ಚೆನ್ನಾಗಿರ್ತದೆ. ಹಾಗಾಗಿ ಲೈಟ್ ಫುಡ್ಡನ್ನು ಈ ಸಮಯದಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಡೈಜೆಷನಿಗೆ ಗುರು ಆಹಾರ ಅಂತ ಹೇಳೋದು. ಲಘು ಆಹಾರ ಅಂದರೆ ಬೇಗನೆ ಡೈಜೆಸ್ಟ್ ಆಗಿಬಿಡುವಂಥದ್ದು. ಈಗ ತಿಂದರೆ ತಕ್ಷಣ ಸ್ವಲ್ಪ ಹೊತ್ತಲ್ಲೇ ಡೈಜೆಸ್ಟ್ ಆಗಿಬಿಡುವಂಥ ಆಹಾರ ಇರ್ತದಲ್ಲ, ಈಗ ಮಂಡಕ್ಕಿ ತಿಂದರೆ ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲಿ ಡೈಜೆಸ್ಟ್ ಆಗಿಬಿಡ್ತದೆ. ಹಾಗಿರೋದು ಸ್ವಲ್ಪ ಲಘು ಅಲ್ಲ, ಗುರು ಆಹಾರವನ್ನು ತಗೊಳ್ಬೇಕು. ಡೈಜೆಷನಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುವಂಥ ಫುಡ್ಡುಗಳು, ಅದನ್ನು ಈ ಸಮಯದಲ್ಲಿ ಬಳಸ್ಕೊಳ್ಬೋದು. ಇಡೀ ವರ್ಷ ಒಂದೇ ರೀತಿಯ ಆಹಾರ ಪದ್ಧತಿಯನ್ನು ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಅವರೇಜ್ ಪ್ರಕಾರ ಸೀಸನ್ಗೆ ಅನುಗುಣವಾಗಿ ಇಟ್ಕೊಳ್ಬೇಕು ಬೇರೆ ಬೇರೆ. ಹಾಗೆ ಈ ಸೀಸನ್ಗಳಿಗೆ ಇದನ್ನೆಲ್ಲ. ಇನ್ನು ಹಿಪ್ಪಲೆ ಅಂತ ಇದೆ,
ಅದಕ್ಕೆ ಹಿಪ್ಪಲಿ ಅಂತ ಸಂಸ್ಕೃತದಲ್ಲಿ ಹೇಳ್ತೇವೆ, ಕನ್ನಡದಲ್ಲಿ ಹಿಪ್ಪಲಿ ಅಂತ. ಅದು ನಮ್ಮ ಕಿಚನಲ್ಲೂ ಬಳಕೆ ಮಾಡ್ಕೊಳ್ತೇವೆ. ಅದು ರೆಸ್ಪಿರೇಟರಿ ಸಿಸ್ಟಮಿನ ತೊಂದರೆಗಳಿಗೆ ಭಾರಿ ಒಳ್ಳೆಯದು. ಅದನ್ನು ಕೂಡ ಈ ರಸಮ್ ಎಲ್ಲ ಮಾಡುವಾಗ ಸ್ವಲ್ಪ ಆ ಹಿಪ್ಪಲಿಯನ್ನು ಸ್ವಲ್ಪ ಹೆಚ್ಚು ಬಳಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಆಯುರ್ವೇದದಲ್ಲಿದೆ. ಅದನ್ನು ಸ್ವಲ್ಪ ಖಾರಕ್ಕೆ ಪೆಪ್ಪರ್ನ ಬದಲು ಸ್ವಲ್ಪ ಈ ಹಿಪ್ಪಲಿಯನ್ನು ಸ್ವಲ್ಪ ಹಾಕ್ಕೊಳ್ಬೋದು. ಈ ಸೀಸನ್ನಲ್ಲಿ ಪೆಪ್ಪರ್ ರಸಮ್ ಮಾಡುವಾಗ ಹಿಪ್ಪಲಿ ರಸಮ್ ಅಂತ ಮಾಡ್ಬೋದು. ಹೀಗೆ ಈ ರೀತಿಯಲ್ಲಿ ನಾವು ಆಹಾರವನ್ನು ಬಳಕೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಕಹಿ, ಖಾರ ಮತ್ತು ಒಗರು ರಸದ ಆಹಾರಗಳನ್ನು, ಟೇಸ್ಟ್ನ ಆಹಾರಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಸಿಹಿ ಆಹಾರ, ಹುಳಿಯದ್ದು ಮತ್ತು ಉಪ್ಪು ಪ್ರಧಾನವಾಗಿರೋ ಆಹಾರ ಜಾಸ್ತಿ ಬೇಕು. ಸರ್, ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ತಲೆ ಸುಸ್ತು, ಏನಂತ ಸುಸ್ತಾಗೋದು, ತಲೆ ತಿರ್ಬೋದು ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಒಂದಿಷ್ಟು ರೋಗ ಈ ಥರ ಎಲ್ಲ ನೋಡ್ತೀವಿ. ಈಗ ಅದನ್ನೆಲ್ಲ ಹೇಗೆ? ಒಂದು ಹಾಲು, ಡೈರಿ ಪ್ರಾಡಕ್ಟ್ ಆಗಲೇ ಹೇಳಿದೆ, ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸ್ವಲ್ಪ ಹೆಚ್ಚು ಬಳಕೆ ಮಾಡಿಕೊಂಡ್ರೆ ಆ ಸುಸ್ತೆಲ್ಲ ಕಡಿಮೆ ಆಗ್ತದೆ ಈ ಸಮಯದಲ್ಲಿ. ಅದು ಒಂದು. ಎರಡನೇದು, ಅಭ್ಯಂಗ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅಭ್ಯಂಗ ಅಂದರೆ ಯಾವುದೋ ಒಂದು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಹೋಗಿ ಮಾಡಬೇಕು ಅಂತೇನಿಲ್ಲ, ಅಥವಾ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಯೂನಿಟಿಗೆ ಹೋಗಿ ಮಾಡಬೇಕಾಗಿಲ್ಲ. ಮನೆಯಲ್ಲೇ ನಾವೇ ಮಾಡ್ಕೊಳ್ಬೇಕು. ಅದನ್ನು ಆಯಿಲನ್ನು ಹಚ್ಚಿ ಒಂದು 5-6 ನಿಮಿಷ ಗ್ಯಾಪ್ ಕೊಟ್ಟು ಮತ್ತು ಸ್ನಾನ ಮಾಡ್ಕೊಳ್ಳೋದು. ಆಗ ಯಾವಾಗೆಲ್ಲ ಸಾಧ್ಯ ಆಗ್ತದೋ ಆ ದಿವಸ. ಅದಕ್ಕೆ ಆಯುರ್ವೇದದಲ್ಲಿ 106 ಆಯಿಲ್ಗಳಿದೆ, ಮೆಡಿಕೇಟೆಡ್ ತೈಲಗಳನ್ನು ಹೇಳಿದ್ದಾರೆ, ಔಷಧೀಯ ತೈಲಗಳು. ಅದರಲ್ಲಿ ಕ್ಷೀರಬಲ ತೈಲ ಮತ್ತು ಅಶ್ವಗಂಧ ಬಲ ತೈಲ ಅಂತ ಇದೆ. ಇದೆಲ್ಲ ಸಾವಿರಾರು ವರ್ಷಗಳಿಂದ ಇರೋ ಆಯಿಲ್ಗಳಿದೆ. ಬೇರೆ ಬೇರೆ ಕಂಪನಿಯವರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಈ ಕ್ಷೀರಬಲ ತೈಲ ಮತ್ತು ಅಶ್ವಗಂಧ ಬಲ ತೈಲ, ಈ 2 ಆಯಿಲ್ಗಳು ತುಂಬ ಶ್ರೇಷ್ಠ ಈ ಸಮಯದಲ್ಲಿ. ಅನೇಕ ಆಯಿಲ್ಗಳಿದೆ, ಇದೆರಡು ಆಯಿಲ್ಗಳನ್ನು ಹೆಚ್ಚು ಬಳಕೆ ಮಾಡಿಕೊಂಡ್ರೆ ಆ ಡ್ರೈನೆಸ್ಸು ಬೇಗ ಕಡಿಮೆ ಆಗ್ತದೆ ಬಾಡಿಯಲ್ಲಿ. ಆಮೇಲೆ ಹೆಚ್ಚು ಎನರ್ಜಿ ಕೂಡ ಫೀಲ್ ಆಗ್ತದೆ. ಹಾಗೆ ವಾರಕ್ಕೊಮ್ಮೆ ಸಾಧ್ಯ ಆಗೋ ದಿವಸ ಎಲ್ಲ ಅಭ್ಯಂಗವನ್ನು ಮಾಡ್ಕೊಳ್ಬೋದು. ಈಗ ಪ್ರತಿನಿತ್ಯ ಆಹಾರದಲ್ಲಿ ಏನಾದರೂ ಬದಲಾವಣೆ ಆಗಬೇಕಂತ, ಅಂದರೆ ಊಟ ಅಂತ ಮಾಡ್ತಾರೆ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಇದರಲ್ಲಿ ಏನಾದರೂ ಬದಲಾವಣೆಗಳು ಏನಾದರೂ ಆಗಬೇಕಾ? ಊಟದಲ್ಲಿ ಈಗಾಗಲೇ ಹೇಳಿದಾಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ತುಂಬ ಚೆನ್ನಾಗಿರಬೇಕು. ನೈಟ್ ಸ್ವಲ್ಪ ಕಡಿಮೆ, ಹಾಗಿದ್ರೂ ಒಳ್ಳೆಯದು ಯಾವಾಗಲೂ ಆಹಾರ ಪದ್ಧತಿ. ಅದರಲ್ಲಿ ಇಡೀ ವರ್ಷದ ನಾವು ತಗೊಳ್ಳೋ ಆಹಾರದಲ್ಲಿ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ತಗೊಳ್ಬೇಕಾದ್ದು. ಇವಾಗ ವ್ಯಕ್ತಿ, ಈಗ ಸಮ್ಮರ್ನಲ್ಲಿ ನಾವು ಈಗ 2 ದೋಸೆ ತಿಂದರೆ ಈ ಸಮಯದಲ್ಲಿ 4 ದೋಸೆ ತಿನ್ಬೋದು ಅಂತ ಅರ್ಥ. ಇನ್ನು ಸ್ವಲ್ಪ ಸಮಯ ಕಡೆ ಒಂದು 3 ದೋಸೆ ವಸಂತ ಋತುವಿನ ಟೈಮ್ನಲ್ಲಿ. ಆಮೇಲೆ ಸಮ್ಮರಿಗಾಗೂ ಆ ದೋಸೆಯನ್ನು ಮತ್ತು ಕ್ವಾಂಟಿಟಿ ಕಡಿಮೆ, ಒಂದು 2 ದೋಸೆಗೆ ಇಳಿಸ್ಕೊಳ್ಬೇಕು. ಮತ್ತು ಪುನಃ ವರ್ಷ ಋತುವಿನಲ್ಲಿ, ಅಂದರೆ ಮಳೆಗಾಲ ಸ್ಟಾರ್ಟ್ ಆಗ್ತಿದ್ದಾಗ ಪುನಃ ಅಷ್ಟೇ ಕಂಟಿನ್ಯೂ ಮಾಡಿ, ಬೇಸಿಗೆಯಲ್ಲಿ ಹೇಗಿದೆ ಹಾಗೆ ಒಂದು 2 ದೋಸೆಯಷ್ಟು ಪ್ರಮಾಣ ಇಟ್ಕೊಂಡು, ಆಮೇಲೆ ಇದರ ಶರದ್ ಋತುವಿನಲ್ಲಿ ಒಂದು 3 ದೋಸೆ, ಆಮೇಲೆ ಪುನಃ ವಿಂಟರ್ ಸ್ಟಾರ್ಟ್ ಆಗ್ತಾಯಿದ್ದಾಗ 4 ದೋಸೆ, ಹೀಗೆ ಈ ರೀತಿಯಲ್ಲಿ. ಅಂದರೆ ಇಡೀ ವರ್ಷದಲ್ಲಿ ಒಂದೇ ಪ್ರಮಾಣ ಅಲ್ಲಿ ತಗೊಳ್ಳೋದು. ಈ ಸಮಯದಲ್ಲಿ ಜಾಸ್ತಿ ತಗೊಳ್ಬೇಕಂತ ಆಹಾರದ ಪ್ರಮಾಣ ಜಾಸ್ತಿ ಬೇಕು. ಡೈಜೆಷನ್ ಹೆವಿ ಇರುವ ಆಹಾರ ಬೇಕು. ಸಿಂಪಲ್, ವೆರಿ ಸಿಂಪಲ್ ಕಾನ್ಸೆಪ್ಟ್. ಅಂದರೆ ಈಗ ಉದಾಹರಣೆಗೆ ಹೇಳೋದಿದ್ದರೆ, ಈಗ ಮನೆಯಲ್ಲಿ ರಸಮ್ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಸಾಂಬಾರು ಹೆಚ್ಚು ಮಾಡಬೇಕಾಗೋ ಟೈಮ್ ಇದು, ರಸಮ್ ಹೆಚ್ಚು ಮಾಡಬೇಕಾಗೋ ಟೈಮ್ ಸಾಂಬಾರು. ಅಂದರೆ ಡೈಜೆಷನ್ ಲೈಟ್ ಇರುವಂಥದ್ದು ರಸಮ್, ಅಥವಾ ತೆಳ್ಳಗಿನ ಆಹಾರ ಯಾವುದು ಅದು ಡೈಜೆಷನ್ ಲೈಟ್ ಇರ್ತದೆ. ಹಾಗಿರೋದಕ್ಕೆ ಪ್ರಿಫರೆನ್ಸ್ ಸ್ವಲ್ಪ ನಂತರ ಕೊಡಬೇಕು. ಈಗ ಸ್ವಲ್ಪ ಡೈಜೆಷನ್ ಹೆವಿ ಇರೋದು, ಪಲ್ಯ, ತರಕಾರಿಗಳು ಇದೆಲ್ಲ ಸ್ವಲ್ಪ ಹೆಚ್ಚು ಬೇಕು ಈ ಸಮಯದಲ್ಲಿ. ಹಾಗಿದ್ರೆ ಮಾತ್ರ ಜೀರ್ಣಕ್ಕೆ ಏನೋ ಕೆಲಸ ಕೊಟ್ಟಾಗ ಆಗ್ತದೆ. ಅಲ್ಲಿ ಡೈಜೆಸ್ಟಿವ್ ಫ್ಲೂಯಿಡ್ ಬಂದು ಕೂತಿರ್ತದೆ ಜೀರ್ಣ ಮಾಡಲಿಕ್ಕೆ. ನೀವು ಫುಡ್ಡೇ ಸರಿ ಕೊಡದೇ ಇದ್ದರೆ ಆಗ ಬಾಡಿ ಡ್ರೈನೆಸ್ ಜಾಸ್ತಿ ಆಗ್ತದೆ, ವೀಕ್ನೆಸ್ ಜಾಸ್ತಿ ಆಗ್ತದೆ, ಎಲ್ಲ ಜಾಸ್ತಿ ಆಗ್ತದೆ. ಆ ಡೈಜೆಷನ್ ಜಾಸ್ತಿ ಇರೋದ್ರಿಂದಾಗಿ ನೀವು ಆಹಾರವನ್ನು ಜಾಸ್ತಿ ತಗೊಳ್ಬೇಕಾದ್ದು. ನಾನು ಸಮ್ಮರ್ಲು ಅಷ್ಟೇ ತಗೊಳ್ಳೋದು, ಈಗಲೂ ಅಷ್ಟೇ ತಗೊಂಡೆ ಅಂತೇಳಿ ವೀಕ್ನೆಸ್ ಬರ್ತದೆ. ಈಗ ಜಾಸ್ತಿ ಆಹಾರವನ್ನು ತಗೊಳ್ಬೇಕು. ಉಡುಗೆ ತೊಡುಗೆಗಳಲ್ಲಿ ಜೊತೆಗೆ ನಿದ್ದೆ ಮಾಡುವಂಥ ಸಮಯದ ಇದ್ರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಹೌದು, ಸಾಮಾನ್ಯವಾಗಿ ಅಂದರೆ ಈ ಹಗಲೊತ್ತು ಕಡಿಮೆ ಇರೋದು ಈ ಸಮಯದಲ್ಲಿ, ರಾತ್ರಿ ಹೊತ್ತು ಜಾಸ್ತಿ. ಭೂಮಿ ಮೇಲೆ ಸೂರ್ಯನ ಇಂಪ್ಯಾಕ್ಟ್ ಅತ್ಯಂತ ಕಡಿಮೆ ಇರೋ ಟೈಮ್ ಚಳಿಗಾಲ. ಅಂದರೆ ಭೂಮಿಯಿಂದ ದೂರ ಕೂಡ ಇರ್ತಾನೆ ಸೈಂಟಿಫಿಕಲಿ. ಆಮೇಲೆ ಈ ಟೈಮ್ನಲ್ಲಿ ಸೂರ್ಯನ ಇಂಪ್ಯಾಕ್ಟ್ ಕಡಿಮೆ, ಹಾಗೆ ಹಗಲೊತ್ತು ಕಡಿಮೆ, ರಾತ್ರಿ ಹೊತ್ತು ಜಾಸ್ತಿ. ಚಂದ್ರನ ಇಂಪ್ಯಾಕ್ಟ್ ಜಾಸ್ತಿ ಇರ್ತದೆ. ಹಾಗೆ ಕಫದ ಪ್ರಾಬ್ಲಮ್ಗಳು ಜಾಸ್ತಿ ಬರುವಂಥದ್ದು. ಉಣ್ಣೆಯ ಬಟ್ಟೆಗಳನ್ನು ಉಡಬೇಕು ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಈ ಸಮಯದಲ್ಲಿ ಉಣ್ಣೆಯ ಬಟ್ಟೆ, ಇಡೀ ವರ್ಷ ಒಂದೇ ಬಟ್ಟೆ ಹಾಕೋದಲ್ಲ, ಅದರಲ್ಲೂ ಬೇರೆ ಬೇರೆ ಬಟ್ಟೆಗಳನ್ನು ಚೇಂಜ್ ಮಾಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲಿ ಉಣ್ಣೆಯ ಬಟ್ಟೆಗಳು ಮತ್ತು ದಪ್ಪ ಬಟ್ಟೆಗಳು. ಕಾಟನ್ ಬಟ್ಟೆ ಎಲ್ಲ ಸಮ್ಮರ್ನಲ್ಲಿ ಹಾಕಿದರೆ ಬೆಟ್ರು. ಈ ಟೈಮ್ನಲ್ಲಿ ಉಣ್ಣೆ ಬಟ್ಟೆ ಹೆಚ್ಚು ಹಾಕಬೇಕು ಅಂತ ಹೇಳಿತ್ತು. ಆಗ ಸ್ವಲ್ಪ ವಾರ್ಮ್ತ್ ಮೇಂಟೈನ್ ಮಾಡಬೇಕು ಅಂತ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್ ಏನಂತ ಹೇಳಿದರೆ, ಬಾಡಿಯನ್ನು ಸ್ವಲ್ಪ ವಾರ್ಮ್ತ್ ಮೇಂಟೈನ್ ಮಾಡಬೇಕು. ಕುಡಿಯೋ ನೀರಲ್ಲಿ ಕೂಡ ಇಡೀ ವರ್ಷ ತಣ್ಣೀರೆಲ್ಲ ಕುಡಿಬೋದು. ಆದರೆ ಈ ವಿಂಟರ್ನಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಅಥವಾ ಬಿಸಿ ನೀರು ಇದೆರಡನ್ನು ಕುಡಿದ್ರೆ ಒಳ್ಳೆಯದು ಅಂತ ಇದೆ. ನೀರು ಕುಡಿಯೋಕೆ ಕೂಡ ಹೀಗೆ ಆಹಾರದಲ್ಲಿ ದೇಹ ಬೆಚ್ಚಗಿರುವಾಗ ಆ ರೀತಿಯ ಆಹಾರ ಉಪಕ್ರಮಗಳು.
ಬಟ್ಟೆ ಉಡುಗೆ ತೊಡುಗೆಗಳಲ್ಲಿ ಕೂಡ ಹಾಗೆ ಉಣ್ಣೆ ಬಟ್ಟೆಯನ್ನು ಉಡಬೇಕಂತ. ಸರ್ ಇನ್ನೊಂದು ಬೆಂಗಳೂರಲ್ಲಿ ಈಗ ಆಲ್ಮೋಸ್ಟ್ ಬೆಂಗಳೂರು ಅಂತಿರಲ್ಲ ಎಲ್ಲ ಕಡೆ ಬಿಸಿಲು ಜಾಸ್ತಿ ಇದೆ, 36 ಡಿಗ್ರಿ ಸೆಲ್ಸಿಯಸ್ ಇದೆ, ಅವೇ ಜಾಸ್ತಿ. ಸೊ ಈ ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಇದೆಷ್ಟು ಇಂಪ್ಯಾಕ್ಟ್ ಆಗುತ್ತೆ ದೇಹದ ಮೇಲೆ, ಅವ್ರ ಲೈಫ್ ಸ್ಟೈಲ್ ಹೇಗಿರುತ್ತೆ ಬಿಸಿಲು, ಅತಿಯಾದ ಬಿಸಿಲು? ಈ ಹವಾಮಾನ ತಜ್ಞರು ಏನು ಹೇಳ್ತಾರೆ ಅಂತ ಹೇಳಿದರೆ, ಸಾಮಾನ್ಯ 33, 34, 35 ಡಿಗ್ರಿ ಸೆಲ್ಸಿಯಸ್ ಆ ಟೆಂಪರೇಚರ್ ಇದ್ದಾಗ ಮಾಯಿಶ್ಚರ್ ಲೆವೆಲ್ ಜಾಸ್ತಿ ಇದ್ದು ಅದು ಮಳೆ ಬರಲಿಕ್ಕೆ ಅತ್ಯಂತ ಸೂಕ್ತವಾದ ಟೆಂಪರೇಚರು ನಮ್ಮ ಇಲ್ಲಿ ಕರ್ನಾಟಕ ಭಾಗದಲ್ಲಿ. ಅದು ದಾಟಿ ಹೋಯಿತು ಅಂತಾದರೆ, ಬಿಸಿಲು ಜಾಸ್ತಿ ಆಯಿತು ಅಂತ ಆದ ತಕ್ಷಣ ಮಳೆ ಬರೋದು ಅಂತಲ್ಲ, ಆ ಟೆಂಪರೇಚರ್ಲಿದ್ದಾಗಲೇ ಮಳೆ ಬರೋದು. ಬಿಸಿಲು ಅದನ್ನು ದಾಟಿ ಹೋಯಿತು ಅಂತಂದರೆ ಡ್ರೈನೆಸ್ ಕ್ರಿಯೇಟ್ ಆಗಿಬಿಡ್ತದೆ, ಆಗ ತುಂಬ ಉರಿ ಸೆಕೆ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ, ಮಳೆ ಬರೋದಿಲ್ಲ, ಮಳೆ ಮೋಡಗಳು ಚದುರಿ ಹೋಗ್ತದಂತೆ. ಹಾಗಾಗಿ ಈ ಬಿಸಿ ಋತುವಿನಿಗೆ ಮೀರಿ ಈ ಸೆಕೆ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಅದು ನಾವೇ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ನೆಲದಲ್ಲಿ ನೋಡಿದರೆ ಎಲ್ಲ ಕಡೆ ಕಾಂಕ್ರೀಟೇ ಕಾಣ್ತದೆ, ಮೇಲಿಂದ ವಿಮಾನದಿಂದ ನೋಡಿದರೆ ಮಾತ್ರ ಮರಗಳ ಎಲ್ಲ ಕಾಣ್ತದೆ, ಗ್ರೀನರಿ ಸ್ವಲ್ಪ ಕಾಣ್ತದೆ, ಕೆಳಗಿಂದ ನೋಡೋ ಕಾಣಲಿಕ್ಕೆ ಸಿಗೋದಿಲ್ಲ, ಯಾಕೆಂದರೆ ಎಲ್ಲ ಕಡೆ ಕಾಂಕ್ರೀಟ್ ಹಾಕಿ ಎಲ್ಲೂ ನೀರು ಒಳಗಡೆ ಹೋಗಲಿಕ್ಕೆ ಸ್ಥಳವೇ ಇರೋದಿಲ್ಲ, ನೀರು ಭೂಮಿ ಎಳ್ಕೊಳ್ಳಿಕ್ಕೆ ಸ್ಥಳ ಇಲ್ಲ. ಹಾಗಾಗಿ ಸಹಜವಾಗಿ ಬಿಸಿ ತಾಪ ಎಲ್ಲ ಜಾಸ್ತಿ ಆಗ್ತಾಯಿದೆ, ಎಲ್ಲ ಕಡೆ ಅದು ನಡೀತಾ ಇದೆ. ಆ ತಾಪ ಜಾಸ್ತಿ ಇರುವಾಗ ನಮ್ಮ ಆಹಾರದಲ್ಲಿ ಅದು ಈಗಾಗಲೇ ಹೇಳಿದಾಗ ಈ ಋತುವಿಗೆ ಸರಿಯಾದ ಆಹಾರವನ್ನು ಇಟ್ಕೊಂಡ್ರೆ ಆಯಿತು. ಆಹಾರ ಪ್ರಮಾಣ ಸ್ವಲ್ಪ ಜಾಸ್ತಿ ತಗೊಳ್ಬೇಕು ಅಂತೇಳಿ ಮುಖ್ಯ.